ಇದು ತಮ್ಗೆ ಗೊತ್ತಿರೋ ಹಾಗೆ ಅದು ನನಗೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಕೇಳಿದ್ರು. ಕಳೆದ ವರ್ಷವೂ ಕೂಡ ನಾನು ಇಲ್ಲಿದ್ನಲ್ಲ, ಗಣಪತಿ ಫೆಸ್ಟಿವಲ್ ಅಲ್ಲಿ ನಾನು ನೋಡಿದ್ನಲ್ಲ, ತುಂಬಾ ಜನಕ್ಕೆ, ಮಕ್ಕಳಿಗೆ, ಎಸ್ಪೆಷಲಿ ಈ ಪ್ರಾಣಿಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳು, ಮನೆಯಲ್ಲಿ ಯಾರ್ಯಾರು ಸಾಕೊಂಡಿದ್ದಾರೆ, ಹಸು ಕರು, ಇವಕ್ಕೆಲ್ಲ ನಿಮ್ಗೆ ಗೊತ್ತಿದೆ, ಅವಕ್ಕೆಲ್ಲ ಅವು ಮೂಕ ಪ್ರಾಣಿಗಳು, ಯಾರಿಗೆ ಹೇಳ್ತವೆ? ನಾವಾದ್ರೂ ಹೇಳ್ತೀವಿ ಬಾಯ್ ಬಿಟ್ಟು. ಅಷ್ಟೊಂದು ಸೌಂಡ್ ಇಟ್ಟು ಮಾಡಿದಾಗ ಅವ್ರಿಗೆಲ್ಲ ಎಫೆಕ್ಟ್ ಆಗ್ತದೆ. ವಯಸ್ಸಾಗಿರ್ತಕ್ಕಂಥ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಇದರಿಂದ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೂಡ ನಮ್ಗೆ ಚಾಲೆಂಜಿಂಗ್. ಆ ಗಲಾಟೆಯಲ್ಲಿ ಏನಾಗ್ತದೆ, ಏನ್ ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಪಾಪ ನಮ್ಮ ಪೊಲೀಸ್ನವರು, ಎಸ್ಪೆಷಲಿ ಹೆಣ್ಮಕ್ಳುಗಳು ಎಲ್ಲ ಬೆಳಗಿನ ಸಂಜೆವರೆಗೂ ನಿಂತಿರ್ತಾರೆ. ಆ ಸೌಂಡ್ ಅನ್ನ ನೀವು ಪ್ರೊಸೆಷನ್ ಮುಗಿಯೋವರೆಗೂ ಕೂಡ ಇರ್ತಾರೆ. ಅದು ಒಂದೇ ಪ್ರೊಸೆಷನ್ ಆದ್ರೆ ಓಕೆ ಅಂತ ಹೇಳ್ಬೋದು. ಈ ಫಂಕ್ಷನ್ ಆದ್ಮೇಲೆ ಇನ್ನೊಂದು ಫಂಕ್ಷನ್, ಇನ್ನೊಂದು ಫಂಕ್ಷನ್ ಆದ್ರೆ ಇನ್ನೊಂದು ಫಂಕ್ಷನ್, 2-3 ತಿಂಗಳು ನಮ್ಮ ಪೊಲೀಸ್ನವರು ಕೂಡ ಆ ಸೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ಶಾಶ್ವತ ಕುರುಡುತನಕ್ಕೆ ಅವರು ಹೋಗ್ತಾರೆ. ಇವ್ರೇನೋ ಒಂದ್ ದಿನಕ್ಕೆ ಇವ್ರು ಒಬ್ರು ಹಿಂಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರೆಲ್ಲ ಕಿವಿಗೆಲ್ಲ ಹಾಕೊಂಡಿರ್ತಾರೆ, ಏನೋ ಇದೆಲ್ಲ ಡಿಜೆ ಅವರು. ಸೊ ಹಾಗಾಗಿ ನಮ್ಗೆ ಪೊಲೀಸ್ನವರಿಂದ ಆಯುಕ್ತ ಇವರು SP ಅವರಿಂದ ನಮಗೆ ರಿಕ್ವೆಸ್ಟ್ ಬಂದಿದ್ರ ಮೇಲೆ ನಾವು ಸರಿ ಅಂತ ಹೇಳಿ ನಮ್ಗೆ ಅನಿಸ್ತು. ಸೊ ನಾವು ಬ್ಯಾನ್ ಅನ್ನ ಮಾಡಿದೀವಿ. ಅದಾದ ನಂತರ ನಾನು ಕೇಳ್ಕೊಂಡೆ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬ್ಯಾನ್ ಮಾಡಿದ್ದಾರೆ, ನಮ್ಮ ಜಿಲ್ಲೆಯಲ್ಲೂ ಬ್ಯಾನ್ ಆಗಿದೆ, ಚಿಕ್ಕಮಂಗ್ಳೂರಲ್ಲೂ ಕೂಡ ಬ್ಯಾನ್ ಮಾಡಿದೆ. ಮೇಡಮ್ ಅವರು ಕೇಳಿದೆ, ನಾವು ಮಾಡ್ತಾ ಇದೀವಿ, ನಾವು ಮಾಡಿದೀವಿ ಅಂತ ನಾನು ಹೇಳಿದ್ರು, ಚಿಕ್ಕಮಂಗ್ಳೂರು DC ಅವರು ಕೂಡ. ಸೊ ಹಾಗಾಗಿ ಬೇರೆ ಎಲ್ಲ ಮಾಡ್ಕೊಳ್ಳಿ, ಅವರು ಮೈಕ್ಗಳು ಹಾಕೊಳ್ಳಿ, ಪರ್ಮಿಷನ್ ತೆಗೆದುಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ, ಅವರು ಶಾಂತಿಯುತವಾಗಿ ಸಂಭ್ರಮದಲ್ಲಿ ಹಬ್ಬ ಮಾಡ್ಕೊಳ್ಳೋದಕ್ಕೆ ನಮ್ದು ಏನು ಆಕ್ಷೇಪಣೆ ಏನಿಲ್ಲ, ಮಾಡ್ಲಿ. ನಾವು ಹೋಗಿ ಬರ್ತೀವಿ ಕೆಲವು ದಿವಸ, ಇದಕ್ಕೆ ದೇವರಿಗೆ ತೊಂದರೆ ಇಲ್ಲ. ಮುಂಚೆನೆ ಹೇಳಿದ್ವಲ್ಲ ನಾವು, ಮುಂಚೆನೆ ಹೇಳಿದ್ವಲ್ಲ ನೋಡ್ರಿ, ಯಾರು ಕೂಡ ಇದು ನಾವು ಉದ್ಯೋಗ ಸಿಗುತ್ತೆ ಅಂತ ಹೇಳಿ ನಾವು ಇದ್ ಮಾಡಕ್ಕಾಗುತ್ತಾ? ಹಾಗಾಗಿ ಅವೆಲ್ಲ ನಾವು ಕಡಿಮೆ ಡಿಸಿಬಲ್ ಇಟ್ಕೊಂಡು ನಮಗೆ ಅವಕಾಶ ಮಾಡಿಕೊಡಿ. ನೋಡಿ, ಈಗ ನಮ್ಗೆ ನಮ್ಮ ಪೊಲೀಸ್ ಇಲಾಖೆಯವರು ಒಪ್ತಾ ಇಲ್ಲ. ಸೊ ಪೊಲೀಸ್ ಇಲಾಖೆಯವರ ಅನುಮತಿ ಇಲ್ಲದೆ ನಾಳೆ ಏನಾದ್ರೂ ಕಾನೂನು ಸುವ್ಯವಸ್ಥೆ ಆದ್ರೆ DC ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಅವರು ನಮ್ಮ ಮೇಲೆ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಪೊಲೀಸ್ನವ್ರ ಜೊತೆ ಅವ್ರ ಜೊತೆ ನಾವು ಕೈ ಜೋಡಿಸ್ಲೇಬೇಕು. ಇಲ್ಲ, ಸದ್ಯಕ್ಕೆ ಪೊಲಿಟಿಕಲ್ ಪ್ರೆಷರ್ಗೂ ಕೂಡ ನಾವು ಸಚಿವರಿಗಿದ್ದಾರೆ, ಬಂದ್ಮೇಲೆ ಅವ್ರ ಕಡೆನೂ ಚರ್ಚೆ ಮಾಡ್ತೀವಿ. ಓವರ್ ಆಲ್ ಈಗ ಕೆಲವರು ನಮ್ಗೆ ಈಗ ಜನಪ್ರತಿನಿಧಿಗಳು ಕೆಲವರೆಲ್ಲ ಲೋಕಲ್ ಅಲ್ಲೂ ಬಂದಿದ್ರು, ಅವರು ಕೂಡ ಒಳ್ಳೆ ನಿರ್ಧಾರ ಅಂತ ಹೇಳಿದ್ರು. ನಿನ್ನೆ ಕೂಡ ಸೆಷನ್ ಅಲ್ಲೂ ಕೂಡ ಚರ್ಚೆ ಆಗಿದೆ, ಅವರು ಕೂಡ ಒಳ್ಳೆ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ. ಮೈಕ್ ಹಾಕೊಳ್ಳಿ, ತೊಂದರೆ ಇಲ್ಲ, ಮೈಕ್ ಹಾಕೊಳ್ಳಿ, ಅದೇನ್ ಡೆಸಿಬಲ್ ಎಲ್ಲ ಇರುತ್ತೆ, ಮೈಕಲ್ಲೆಲ್ಲ ಅಷ್ಟು ತೊಂದರೆ ಆಗೋದಿಲ್ಲ. ಲೈಟ್ ಹಾಕೊಳ್ಳಿ, ಶಾಮಿಯಾನ ಹಾಕೊಳ್ಳಿ, ಡೆಕೋರೇಷನ್ ಮಾಡ್ಕೊಳ್ಳಿ, ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ. ಆಮೇಲೆ ಬಂಟಿಂಗ್ಸ್ಗಳು ಕಟ್ಕೊಳ್ಳಿ, ಇದು ಕಟ್ಕೊಳ್ಳಿ, ನಮ್ಮ ಪರ್ಮಿಷನ್ ತೆಗೆದುಕೊಂಡು ಮಾಡ್ಕೊಳ್ಳಿ. ಅದನ್ನ DJ ಮಾತ್ರ ನಾವು ಬೇಡ ಅಂತ ಹೇಳಿದ್ವಿ. ಇಲ್ಲ, ನಾವು ಬ್ಯಾನ್ ಮಾಡಿರ್ಲಿಲ್ಲ ಲಾಸ್ಟ್ ಇಯರ್ ಮೊದಲೇ ಬ್ಯಾನ್ ಮಾಡಿರ್ಲಿಲ್ಲ. ಈ ಸಾರಿ ನಮ್ ನಿರ್ಧಾರ ಅಚಲ ಇದೆ, ಮೊದಲೇ ಕರೆದು ಹೇಳಿದ್ವಿ. ಬೇರೆ ಎಲ್ಲಾ ಜಿಲ್ಲೆಗಳು ಸಭೆ ಮಾಡೋದಕ್ಕಿಂತ ಮೊದಲು ನಾವೇ ಸಭೆ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. ತಮ್ಗೆ ಗೊತ್ತಿರೋ ಆರ್ಡರ್ ಆಗಿದೆ, ಆರ್ಡರ್ ಹೊಡ್ಸಿದ್ದೇವೆ, ಆರ್ಡರ್ ಕೊಡ್ತೀವಿ. ಬೇಕಾದ್ರೆ ಹಾಕಿದ್ರಲ್ಲ, ಆರ್ಡರ್ ಕೊಡ್ತೇವೆ ಸರ್. ಇಲ್ಲ, ಈ ಸಾರಿ ಆ ತರ ಆಗ್ದಂಗೆ ನೋಡ್ಕೊಂತೀವಿ. ಅದೇ ಹಿನ್ನೆಲೆಯಲ್ಲಿ ಇವೆಲ್ಲ ನಾವು ಎರಡೂ ಕಡೆಗೆ ಹೇಳಿದ್ವಿ. ರಾಜ್ಯ ಸುದ್ದಿ ಆಯ್ತು ಲಾಸ್ಟ್ ಇಯರ್, PV ರೋಡಲ್ಲಿ ಕಟ್ಟಿದ್ದು, ಅದ್ಯಾವುದೋ ಒಂದು ಕಂಬದಲ್ಲಿ ಬಾವುಟ ಕಟ್ಟಿದ್ದು, ಅದರಿಂದನೇ ಇದು ಗಲಾಟೆ ಎಲ್ಲ ಶುರುವಾಗಿದೆ. ಈ ಸಾರಿ ನಿರ್ದಾಕ್ಷಿಣ್ಯವಾಗಿ ನಾವು ವಿಜಿಲೆಂಟ್ ಆಗೂ ಇರ್ತೀವಿ, ಕ್ರಮನೂ ಕೂಡ ಕೈಗೊಳ್ತೀವಿ. ಅದ್ರೊಳಗೆ ಎರಡು ಮಾತೇ ಇಲ್ಲ. ತಾವು ಮನೆ ಇದ್ರ ಬಗ್ಗೆ ಹೇಳಿದ್ರಲ್ಲ,